ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಬಿಗ್ ಬಾಸ್, ಹೌದು ಬಾಸ್. ಎಲ್ಲರ ಬಾಯಲ್ಲಿ ಬಿಗ್ ಬಾಸ್ ಅಂದಾಗ ಹೌದು ಬಾಸ್ ಎನ್ನುವ ಮಾತು ಕೇಳಿಬರುತ್ತದೆ. ಬಿಗ್ ಬಾಸ್ ಅನ್ನೋದು ಕನ್ನಡ ಸೀಸನ್ 13ಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಂದಹಾಗೆ ಈ ಶೋ ಕನ್ನಡದಲ್ಲಿ ಮಾತ್ರವಲ್ಲದೆ ಭಾರತದ ವಿವಿಧ ಭಾಷೆಗಳಲ್ಲಿ ಸದ್ದು ಮಾಡಿದೆ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಎಂಬ ಖ್ಯಾತಿ ಈ ಬಿಗ್ ಬಾಸ್ಗೆ ಇದೆ. ಆದರೆ ನಿಮಗೆ ಗೊತ್ತಿರಲಿ, ಇದು ಒಂದು ವಿದೇಶಿ ಮೂಲದ ಶೋ ಎಂಬುದಾಗಿ. ಬಿಗ್ ಬ್ರದರ್ ಹೆಸರಿನ ಈ ಶೋ ಭಾರತದಲ್ಲಿ ಬಿಗ್ ಬಾಸ್ ಹೆಸರಿನಲ್ಲಿ ಮೂಡಿ ಬರುತ್ತಿದೆ. ಅದಲ್ಲದೆ ಭಾರತದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ದೊಡ್ಡ ಮಟ್ಟದ ವೀಕ್ಷಕರಿದ್ದಾರೆ. ಭಾರತೀಯ ಕಿರುತೆರೆಯ ಅತಿ ದುಬಾರಿ ರಿಯಾಲಿಟಿ ಶೋ ಇದಾಗಿದೆ. ಬಿಗ್ ಬಾಸ್ ಹುಟ್ಟಿದ್ದು ಎಲ್ಲಿ, ಇದರ ಹಿನ್ನೆಲೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡಲಿದ್ದೇವೆ. ಹೌದು ಬಾಸ್. ಬಿಗ್ ಬಾಸ್ ಕಿರುತೆರೆಯ ಮಟ್ಟಿಗೆ ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ. ಈ ಬಿಗ್ ಬಾಸ್ ಸೀಸನ್ಗಳನ್ನು ನಟ ಕಿಚ್ಚ ಸುದೀಪ್ ಅವರ ಸಂಘವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಯಾವ ಮಟ್ಟಿಗೆ ಎಂದರೆ ಕಿಚ್ಚ ಸುದೀಪ್ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಸ್ಥಾನದಲ್ಲಿ ಊಹಿಸಿಕೊಳ್ಳುವುದಕ್ಕೂ ಕನ್ನಡ ಪ್ರೇಕ್ಷಕರು ರೆಡಿ ಇಲ್ಲ. ಅಷ್ಟರ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನೊಂದಿಗೆ ಹೊಗ್ಗಿ ಹೋಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸುದೀಪ್ ಇರುವುದಿಲ್ಲ ಅನ್ನೋ ಸುದ್ದಿ ಹರಿದಾಡಿದಾಗ ವೀಕ್ಷಕರಲ್ಲಿ ಬೇಸರ ಮೂಡಿದ್ದು ಸುಳ್ಳಲ್ಲ. ಕೊನೆಗೆ ವಾಹಿನಿಯು ಸುದೀಪ್ ಅವರ ಮನವೊಲಿಸಿ ಪುನಃ ಅವರನ್ನು ನಿರೂಪಕನಾಗಿ ವಾಪಸ್ ಕರೆತಂದಾಗ ಬಿಗ್ ಬಾಸ್ ಕನ್ನಡ ವೀಕ್ಷಕರು ನಿಟ್ಟುಸಿರು ಬಿಟ್ಟರು. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸದ್ಯದಲ್ಲಿ ಆರಂಭವಾಗುತ್ತಿದೆ. ಕನ್ನಡ ಕಿರುತೆರೆಯ ಈ ಅತಿ ದೊಡ್ಡ ರಿಯಾಲಿಟಿ ಶೋಗೆ ದೊಡ್ಡ ಮಟ್ಟದಲ್ಲಿ ತೆರೆದುಕೊಳ್ಳುತ್ತಿದೆ. ಅಂದಹಾಗೆ ಈ ಬಿಗ್ ಬಾಸಿನ ಮೂಲ ಯಾವುದು, ಭಾರತದಲ್ಲಿ ಮೊದಲು ಎಲ್ಲಿ ಈ ಶೋ ಆರಂಭವಾಯಿತು? ಅಚ್ಚರಿಗೆನಿಸಿದರೂ ನಿಜ. ಒಂದು ಮನೆಯಲ್ಲಿ ವಿವಿಧ ಮನಸ್ಥಿತಿಗಳ ಒಂದಷ್ಟು ಮಂದಿಯನ್ನು ಕೂಡಿ ಹಾಕಿ ಅವರ ನಿಜವಾದ ಮುಖವನ್ನು ಆಚೆಗೆ ತರುವಂತಹ ಮಾನಸಿಕ ಮತ್ತು ದೈಹಿಕ ಸ್ನೇಹಾರದೊಂದಿಗೆ ಆಟವಾಡುವ ಈ ಶೋ ಮೊದಲು ಶುರುವಾಗಿದ್ದು ನೆದರ್ಲ್ಯಾಂಡಿನಲ್ಲಿ. ಅದು 28 ವರ್ಷಗಳ ಹಿಂದೆ. ಹೌದು, 1999ರಲ್ಲಿ ಮೊದಲ ಬಾರಿಗೆ ಬಿಗ್ ಬ್ರದರ್ಸ್ ಹೆಸರಿನಲ್ಲಿ ಈ ರಿಯಾಲಿಟಿ ಶೋಗೆ ಡಚ್ ಭಾಷೆಯ ಮೆರೋನಿಕ್ ಎಂಬ ಟಿವಿ ಚಾನಲ್ನಲ್ಲಿ ಟೆಲಿಕಾಸ್ಟ್ ಆಯಿತು. ನೆದರ್ಲ್ಯಾಂಡ್ನಿಂದ ಅಮೆರಿಕಕ್ಕೆ ಎಂಟ್ರಿ ಕೊಟ್ಟ ಈ ರಿಯಾಲಿಟಿ ಶೋದಲ್ಲಿ ದಿನ ಕಳೆದಂತೆ ಹಲವು ಬದಲಾವಣೆಗಳಾದವು. ಬೇರೆ ಬೇರೆ ದೇಶಗಳ ಗಮನ ಸೆಳೆಯುತ್ತಾ ಹೋಯಿತು. ಈಗ ಈ ಬಿಗ್ ಬ್ರದರ್ ಶೋ ನಮ್ಮ ಭಾರತದಲ್ಲಿ ಶುರುವಾಗಿದೆ. ನಿಮಗೆ ಗೊತ್ತಾ, ಬಿಗ್ ಬಾಸಿನ ಮೂಲ ಕಾರ್ಯಕ್ರಮದ ಬಿಗ್ ಬ್ರದರ್ಸ್ ಆರಂಭಕ್ಕೆ ಸ್ಫೂರ್ತಿಯಾಗಿದೆ ಒಂದು ಕಾದಂಬರಿ. ಅದರ ಹೆಸರು 1984 ಜಾರ್ಜ್ ಅಮರೆಲ್ ಎಂಬುವವರು ಬರೆದ ಈ ಕಾದಂಬರಿಯಲ್ಲಿ ಬರುವ ಪ್ರಮುಖ ಕ್ಯಾರೆಕ್ಟರ್ನ ಹೆಸರು ಬಿಗ್ ಬ್ರದರ್ಸ್ ಅಂತ. 1949ರಲ್ಲಿ ಪ್ರಕಟವಾದ ಈ ಕಾದಂಬರಿಯಲ್ಲಿ ಸರ್ವಾಧಿಕಾರಿಯುಳ್ಳ ಸರಕಾರವು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದ ಪ್ರತಿಯೊಂದು ಅಂಶವನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ಬರೆಯಲಾಗಿದೆ. ಇಲ್ಲಿನ ಬಿಗ್ ಬ್ರದರ್ಸ್ ಪಾತ್ರದ ಕೆಲಸವೇನೆಂದರೆ ಎಲ್ಲರೂ ಬದುಕಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಇಣುಕಿ ನೋಡುವುದು. ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಬಿಗ್ ಬ್ರದರ್ಸ್ ಹೆಸರಿನಲ್ಲಿ ಈ ಶೋವನ್ನು ಆರಂಭಿಸಲಾಗಿದೆ. ಯಾವಾಗ ಪ್ರಪಂಚದ ಇತರ ದೇಶಗಳಲ್ಲಿ ಬಿಗ್ ಬ್ರದರ್ ಶೋ ಫೇಮಸ್ ಆಯಿತು, ಇದೇ ರೀತಿ ಭಾರತದ ಟಿವಿ ಜಗತ್ತಿನ ಕಣ್ಣು ಈ ಶೋದ ಮೇಲೆ ಬಿತ್ತು. 2006ರಲ್ಲಿ ಮೊದಲ ಬಾರಿಗೆ ಬಿಗ್ ಬ್ರದರ್ ಕಾನ್ಸೆಪ್ಟ್ನಲ್ಲಿ ಕಾಲಿಟ್ಟ ಈ ಶೋ ವಿದೇಶಿ ಕಿರುತೆರೆಯಲ್ಲಿ ಬಿಗ್ ಬ್ರದರ್ಸ್ ಎಂದು ಫೇಮಸ್ ಆಗಿದ್ದ ಈ ಶೋವನ್ನು ಭಾರತದಲ್ಲಿ ಬಿಗ್ ಬಾಸ್ ಎಂದು ಕರೆಯಲಾಯಿತು. ಬೇರೆ ಬೇರೆ ದೇಶಗಳಲ್ಲಿ ಇನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಈ ಶೋವನ್ನು ಟೆಲಿಕಾಸ್ಟ್ ಮಾಡಲಾಗುತ್ತಿದೆ. ಫೇಮಸ್ ಆದ ಕಿರುತೆರೆ ಸೆಲೆಬ್ರಿಟಿಗಳು, ಸಿನಿಮಾ ತಾರೆಯರು, ವಿವಾದಿತ ವ್ಯಕ್ತಿಗಳು, ಕ್ರೀಡಾ ತಾರೆಗಳನ್ನೆಲ್ಲ ಒಟ್ಟುಗೂಡಿಸಿ ಮನೆಯೊಳಗೆ ಕಳುಹಿಸಿ ಹೊಸ ರೀತಿಯ ಆಟವನ್ನು ಆರಂಭಿಸಲಾಯಿತು. ಬಾಲಿವುಡ್ ನಟ ಅರ್ಷದ್ ವಾರ್ಷಿ ಅವರು ಭಾರತದಲ್ಲಿ ಶುರುವಾದ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಮೊದಲ ನಿರೂಪಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಂತರ ಶಿಲ್ಪಾ ಶೆಟ್ಟಿ ನಿರೂಪಣೆಯ ಹೊಣೆ ಹೊತ್ತುಕೊಂಡರೆ ಬಿಗ್ ಬಿ ಬಚ್ಚನ್ ಕೂಡ ಒಂದು ಸಲ ಬಿಗ್ ಬಾಸ್ನ ನಿರೂಪಣೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ನಂತರದ್ದು ಸಲ್ಮಾನ್ ಖಾನ್ ಹವಾಬಿಡಿ. ಬಿಗ್ ಬಾಸ್ ಸೀಸನ್ 4ರಿಂದ ಬಿಗ್ ಬಾಸ್ ಸೀಸನ್ 19 ತನಕ ಸಲ್ಮಾನ್ ಸ್ಟಡಿಯಾಗಿ ನಿಂತಿದ್ದಾರೆ. ಅದರ ಮಧ್ಯೆ ಒಂದಿಬ್ಬರು ನಿರೂಪಣೆಯಲ್ಲಿ ಜೊತೆಯಾದರು. ಬಿಗ್ ಬಾಸ್ OTT ಸೀಸನನ್ನು ಕರುಣಾ ಜೋಹರ್ ನಡೆಸಿಕೊಟ್ಟರು. ಮೆನ್ ಬಿಗ್ ಬಾಸ್ ಶೋನಲ್ಲಿ ಸಲ್ಮಾನ್ ಖಾನ್ ಅವರನ್ನು ರೀಪ್ಲೇಸ್ ಮಾಡಲು ಆಗಿಲ್ಲ. ಬರೀ ನಿರೂಪಣೆ ಮಾಡಿಯೇ ನೂರಾರು ಕೋಟಿ ರೂಪಾಯಿ ಹಣವನ್ನು ಜೇಬಿಗಿಳಿಸುವ ಸಲ್ಮಾನ್ ಖಾನ್ ಅವರು ಹಿಂದಿ ಬಿಗ್ ಬಾಸ್ನ ಮೇಜರ್ ಟ್ರಂಪ್ ಕಾರ್ಡ್ ಎಂದರೆ ತಪ್ಪಾಗಲಾರದು. ಸಲ್ಮಾನ್ ಖಾನ್ ನೇತೃತ್ವದಲ್ಲಿ 5 ಬಿಗ್ ಬಾಸ್ ಸೀಸನ್ಗಳು ಮುಗಿಯುವ ಹೊತ್ತಿಗೆ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಆರಂಭಿಸುವ ಇರಾದೆ ಕೇಳಿಬಂದಿತು. ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 1 ಶೋ 2013ರಲ್ಲಿ ಟೆಲಿಕಾಸ್ಟ್ ಆಯಿತು. ಮೊದಲ ಸೀಸನ್ನಲ್ಲಿ ಘಟಾನುಘಟಿಗಳ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ದೊಡ್ಡ ಯಶಸ್ಸು ನೀಡಿದರು. ಮೊದಲ ಸೀಸನ್ನಲ್ಲಿ ನಟ ವಿಜಯ್ ರಾಘವೇಂದ್ರ ಅವರು ವಿನ್ನರ್ ಆಗಿದ್ದು ವಿಶೇಷ.
ಅಂದಹಾಗೆ ಭಾರತದಲ್ಲಿ ಬಿಗ್ ಬಾಸ್ ಶೋವನ್ನು ಮೊದಲಿನಿಂದಲೂ ಸತತವಾಗಿ 12ನೇ ಸೀಸನ್ವರೆಗೂ ನಿರೂಪಣೆ ಮಾಡಿದ ಏಕೈಕ ನಿರೂಪಕ ಎಂದರೆ ಅದು ಕಿಚ್ಚ ಸುದೀಪ್. ಅಷ್ಟರ ಮಟ್ಟಿಗೆ ಕನ್ನಡ ಬಿಗ್ ಬಾಸ್ ಜೊತೆಗೆ ಕಿಚ್ಚ ಸುದೀಪ್ ಹೊಂದಿಕೊಂಡಿದ್ದಾರೆ. ಹಿಂದಿಯಲ್ಲಿ ಅರ್ಷದ್ ವಾರ್ಷಿ ಆರಂಭಿಸಿದ ನಂತರ ಸಲ್ಮಾನ್ ಖಾನ್ ಇದನ್ನು ಟೇಕ್ ಓವರ್ ಮಾಡಿದರು. ಅಲ್ಲಿನ ಜನಪ್ರಿಯತೆಯಿಂದಾಗಿ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಆರಂಭವಾಯಿತು. ನಂತರ ತಮಿಳಿನಲ್ಲಿ ಕಮಲ್ ಹಾಸನ್ ನೇತೃತ್ವದಲ್ಲಿ ಆರಂಭವಾಯಿತು. ಈಗ ವಿಜಯ್ ಸೇತುಪತಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ತೆಲುಗಿನಲ್ಲಿ NTR ಈ ಶೋವನ್ನು ಆರಂಭಿಸಿದರು. ಆ ಬಳಿಕ ಈಗ ಆ ಜಾಗಕ್ಕೆ ನಾನಿ ಎಂಟ್ರಿ ಕೊಟ್ಟಿದ್ದಾರೆ. ಅನಂತರ ಅಕಿನೇನಿ ನಾಗಾರ್ಜುನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇನ್ನು ಮಲಯಾಳಂನಲ್ಲಿ ಮೋಹನ್ ಲಾಲ್ ಮರಾಠಿ ಬಿಗ್ ಬಾಸ್ ಶೋವನ್ನು ಆರಂಭದಲ್ಲಿ ಮಹೇಶ್ ಮಜ್ರುಕರ್, ಈಗ ರಿತೇಶ್ ದೇಶ್ಮುಖ್ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬೆಂಗಾಲಿ ಬಿಗ್ ಬಾಸ್ಗೆ ಜೀತ್, ಅನಂತರ ಮಿಥುನ್ ಚಕ್ರವರ್ತಿ ಅವರು ನಿರೂಪಕರಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಬಿಗ್ ಬಾಸ್ ಸದ್ದು ಮಾಡುವುದು ಬಜೆಟ್ ವಿಚಾರಕ್ಕೆ. ಹೌದು, ಬೇರೆ ಬೇರೆ ರಿಯಾಲಿಟಿ ಶೋಗಳಿಗಿಂತ ಈ ಬಿಗ್ ಬಾಸ್ ಶೋ ವಿಭಿನ್ನವಾಗಿದೆ. ಇಲ್ಲಿನ ಬಜೆಟ್ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದ ಬಜೆಟ್ಗೆ ಸಮ. ಮೂಲಗಳ ಪ್ರಕಾರ ಹಿಂದಿ ಬಿಗ್ ಬಾಸ್ 19 ಶೋನ ಬಜೆಟ್ 400 ಕೋಟಿ ರುಗಳಿಗೂ ಅಧಿಕ ಎನ್ನಲಾಗಿದೆ. ಅದರಲ್ಲಿ ಅರ್ಧ ಹಣ ಬರೀ ಸಲ್ಮಾನ್ ಖಾನ್ ಅವರ ಸಂಭಾವನೆಗೆ ನೀಡಲಾಗುತ್ತದೆ ಎನ್ನಲಾಗುತ್ತದೆ. ಬಿಗ್ ಬಾಸ್ ಶೋನ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದರೆ ವಿವಾದ. ಒಂದು, ಇಲ್ಲಿಗೆ ಬರುವ ಬಹುತೇಕ ಮಂದಿ ಕಾಂಟ್ರವರ್ಸಿ ಮಾಡಿದವರೇ ಆಗಿರುತ್ತಾರೆ. ಇಲ್ಲಿ ಮನೆಯೊಳಗೆ ಹೋದ ಮೇಲೆ ವಿವಾದ ಮಾಡಿಕೊಳ್ಳುವವರಾಗುತ್ತಾರೆ. ಕನ್ನಡ ಬಿಗ್ ಬಾಸ್ನಲ್ಲಿ ಮ್ಯಾನ್ ಹ್ಯಾಂಡಲಿಂಗ್ ಆದಂತಹ ಘಟನೆಗಳು ನಾವು ನೋಡಿರುತ್ತೇವೆ. ಬಿಗ್ ಬಾಸ್ನ ಮನೆಗೆ ಹೋಗಿ ಅಲ್ಲಿರುವ ಸ್ಪರ್ಧಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ ಉದಾಹರಣೆಗಳಿವೆ. ಇಷ್ಟೇ ಯಾಕೆ, ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಎಷ್ಟೋ ಸ್ಪರ್ಧಿಗಳು ಕಿರಿಕ್ ಮಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇನ್ನು ಬೇರೆ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ಶೋನಲ್ಲಿ ಇಂತಹದ್ದೇ ಅನೇಕ ಉದಾಹರಣೆಗಳಿವೆ. ಕೆಲ ದೇಶಗಳಲ್ಲಿ ಈ ಶೋದಲ್ಲಿ ಯಾವ ಮಟ್ಟಿಗೆ ಕಾಂಟ್ರವರ್ಸಿ ಎಂದರೆ ಅಲ್ಲೆಲ್ಲ ಈ ಶೋವನ್ನು ಬ್ಯಾನ್ ಮಾಡಲಾಗಿದೆ. ಬಿಗ್ ಬಾಸ್ ಶೋ ಯಾವ ರೂಪದಲ್ಲಿ ಯಾವುದೇ ದೇಶದಲ್ಲಿ ಪ್ರಸಾರವಾಗಲಿ, ಆಟದ ಶೈಲಿ ರೂಲ್ಸ್ ಒಂದೇ ಇರುತ್ತದೆ. ಟಾಸ್ಕ್ನ ಬದಲಾವಣೆಗಳು ಆಗಬಹುದು, ಆದರೆ ಮನೆಯೊಳಗೆ ಸ್ಪರ್ಧಿಗಳನ್ನು ಕಳುಹಿಸಿ ಆಟ ಆಡಿಸುವ ರೀತಿ ಮಾತ್ರ ಒಂದೇ. ಮತ್ತೊಬ್ಬರ ಖಾಸಗಿ ಬದುಕನ್ನು ನೋಡುವುದಕ್ಕೆ ವೀಕ್ಷಕರಿಗೂ ಒಂದು ರೀತಿಯ ಆಸಕ್ತಿ ಜಾಸ್ತಿ ಅಲ್ಲವೇ? ಬಹುಶಃ ಅದೇ ಅಂಶವೇ ಈ ಶೋಗೆ ಹೆಚ್ಚು ಜನಪ್ರಿಯವಾಗುವುದಕ್ಕೆ ಕಾರಣ ಇರಬಹುದು ಎನ್ನಬಹುದು. ಬಿಗ್ ಬಾಸ್ ಕಾರ್ಯಕ್ರಮದ ಹಿನ್ನೆಲೆ ಜನಪ್ರಿಯತೆಗಳ ಆಚೆಗೂ ಗಮನ ಸೆಳೆಯುವುದು ಇದರ ಹಿಂದಿರುವ ತಂತ್ರಜ್ಞಾನದ ಬಳಕೆ. ಒಂದು ಮನೆಯನ್ನು ಆವರಿಸಿಕೊಂಡಿರುವ ಸುಮಾರು 60ಕ್ಕೂ ಹೆಚ್ಚು ಕ್ಯಾಮರಾಗಳು, ಅವುಗಳನ್ನು 24x7 ಕಾಯಲು ಅಳವಡಿಸಿಕೊಂಡಿರುವ ಶೈಲಿ, ಕೊನೆಗೆ ದಿನಕ್ಕೊಂದು ಸ್ಟೋರಿಯ ರೂಪದಲ್ಲಿ 1 ಗಂಟೆ ನಡೆಯುವ ಎಡಿಟಿಂಗ್, ದೃಶ್ಯ ಮತ್ತು ಧ್ವನಿಯಲ್ಲಿ ಕಾಪಾಡಿಕೊಳ್ಳುವ ಗುಣಮಟ್ಟ, ಹೀಗೆ ಹಲವು ಕಾರಣಗಳಿಂದ ಬಿಗ್ ಬಾಸ್ ಗಮನ ಸೆಳೆಯುತ್ತದೆ. ಪ್ರತಿದಿನದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವವರಿಗೆ ಡೈಲಿ ಪ್ರೊಡ್ಯೂಸರ್ಸ್ ಎಂದು ಕರೆಯುತ್ತಾರೆ. ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮನೆಯೊಳಗೆ ನಡೆಯುವ ವಿದ್ಯಮಾನಗಳಲ್ಲಿ ಆಯ್ದು ಕೆಲವೊಂದು ಸನ್ನಿವೇಶಗಳನ್ನು ಎಪಿಸೋಡ್ಗಳನ್ನಾಗಿ ರೂಪಿಸುತ್ತಾರೆ. ಇದರ ಜೊತೆಗೆ ಸ್ಟೋರಿ ಪ್ರೊಡ್ಯೂಸರ್ಸ್ ಕೂಡ ಇರುತ್ತಾರೆ. ಇವರು ಒಂದೊಂದು ಎಪಿಸೋಡ್ನಲ್ಲೂ ಏನೇನು ಇರಬೇಕು ಎಂದು ತೀರ್ಮಾನಿಸುತ್ತಾರೆ. ಇಂದಿನ ಸೀಸನ್ 1ರಲ್ಲಿ ಕೆಲಸ ಮಾಡಿದ ಪತ್ರಕರ್ತರೊಬ್ಬರು ಬಿಗ್ ಬಾಸ್ನಲ್ಲಿರುವ ರಿಯಾಲಿಟಿ ಹಾಗೂ ಸ್ಕ್ರಿಪ್ಟ್ ನಡುವಿನ ಅಂತರದ ಕುರಿತು ಬೆಳಕು ಚೆಲ್ಲುತ್ತಾರೆ. ರಿಯಾಲಿಟಿ ಎಂದರೆ ಮನೆಯೊಳಗೆ ಸ್ಪರ್ಧಿಗಳನ್ನು ಅವರ ಪಾಡಿಗೆ ಬಿಡುವುದು. ಆದರೆ ಅವರಲ್ಲಿ ಮನೋರಂಜನೆ ಇರುವುದಿಲ್ಲ. ಬರೀ ಮಾತುಗಳನ್ನು ಇಟ್ಟುಕೊಂಡು ಎಪಿಸೋಡ್ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಟಾಸ್ಕ್ಗಳನ್ನು ನೀಡಲಾಗುತ್ತದೆ. ಅದು ಕೂಡ ಒಂದು ರೀತಿಯ ಸ್ಕ್ರಿಪ್ಟ್ ಆಗಿರುತ್ತದೆ ಎನ್ನುತ್ತಾರೆ ಅವರು. ಹೀಗೆ ಒಂದಿಷ್ಟು ರಿಯಾಲಿಟಿ, ಇನ್ನೊಂದಿಷ್ಟು ಮನೋರಂಜನೆ ದೃಷ್ಟಿಯಿಂದ ನೀಡಲಾಗುವ ಟಾಸ್ಕ್ಗಳ ಮೂಲಕ ಸ್ಪರ್ಧಿಗಳ ವರ್ತನೆಯನ್ನು ಸೆರೆ ಹಿಡಿದು ಜನರಿಗೆ ತೋರಿಸಲಾಗುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ವಾರದ ಲೆಕ್ಕದಲ್ಲಿ ಸಂಭಾವನೆಯನ್ನು ನೀಡಲಾಗುತ್ತದೆ. ಹೊರಗಿನ ಪ್ರಪಂಚದಲ್ಲಿ ಜಾಸ್ತಿ ಹೆಸರು ಮಾಡಿದವರಿಗೆ ಹೆಚ್ಚು ಸಂಭಾವನೆ, ಕಡಿಮೆ ಹೆಸರು ಮಾಡಿದವರಿಗೆ ಕಡಿಮೆ ಸಂಭಾವನೆ ನೀಡಲಾಗುತ್ತದೆ. ಇದಾಗಿತ್ತು ಗೆಳೆಯರೇ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ನೀವು ಅರಿಯದ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇನ್ನೊಂದು ಇಂತಹ ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.